ಎಕ್ಸ್ಪೆಕ್ಟೆಡ್ ಪರ್ಸೆಂಟೈಲ್ ರ್ಯಾಂಕ್ಸ್ ಇನ್ ದ ಸೆನ್ಸ್ ಲೈಕ್ ಏಪ್ರಿಲ್ ಸೆಷನ್ ಆದಮೇಲೆ ರ್ಯಾಂಕಿಂಗ್ ಬರುತ್ತೆ. ಆದರೆ JEE ರಿಸಲ್ಟ್ಸ್ ಬರುವಾಗ ಎಲ್ಲರಿಗೂ ನಮ್ಮಲ್ಲಿ ಕಾತುರ ಇದ್ದೇ ಇತ್ತು, ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ, ಯಾರು ಏನು ಪರ್ಸೆಂಟೈಲ್ ಬರುತ್ತೆ ಅಂತ ಹೇಳಿ. ಲೈಕ್ ನೋನ್ ನೇಮಲ್ಲಿ ನಮಗೆ ಗೊತ್ತಿದ್ದಂಥ ಹೆಸರಲ್ಲಿ ದರ್ಶನ್ ಅರೇಕಲ್ ಅವ್ರದ್ದು ನೇಮು ಸ್ಟಾರ್ಟಿಂಗಿಂದಾನೂ ಇತ್ತು. ಸೊ ಅದೇ ಥರ ದರ್ಶನ್ ಅವರ ಮೈಲ್ ಸ್ಟೋನ್ನ ರೀಚ್ ಆಗಿದ್ದಾರೆ. ಅವ್ರ ಸ್ಕೋರ್ ಬಂದು 99.694 ಪರ್ಸೆಂಟೈಲ್. ಇದು ಒನ್ ಆಫ್ ದ ಬೆಸ್ಟ್ ಪರ್ಸೆಂಟೈಲ್ಸ್ ಎವರ್ ಇನ್ ಅವರ್ ಕಾಲೇಜ್. ಯಾಕೆಂದ್ರೆ ಹಿಂದೆ ಪ್ರವೀಣ್ ರಾಜ್ ಅವ್ರಿಗೆ ಬಂದಂತ ಪರ್ಸೆಂಟೈಲ್ ನೋಡುವಾಗ ನನ್ಗನ್ಸೋ ಮಟ್ಟಿಗೆ ಇದೆ ಬೆಸ್ಟ್ ಪರ್ಸೆಂಟೈಲ್ ಅಂತ. ಕಂಗ್ರ್ಯಾಚುಲೇಷನ್ಸ್ ದರ್ಶನ್ ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಇಫ್ ಐ ಆಮ್ ಕರೆಕ್ಟ್. ಅವರು ಭಾಳ ಮೋಟಿವೇಶನ್ ಇತ್ತು, ನೋಟಿಸ್ ಇತ್ತು ಆ್ಯಂಡ್ ಹಾರ್ಡ್ ವರ್ಕ್ ಆಲ್ಸೋ ಹ್ಯಾಡ್ ವರ್ಕ್ ಔಟ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಹಿಸ್ ಫಸ್ಟ್ ಟಾಪರ್, ಡಿಸ್ಟ್ರಿಕ್ಟ್ ಟಾಪರ್ ಅಂತ ಸಹ ಹೇಳಕ್ಕೆ ಖುಷಿ ಪಡ್ತಾ ಇದ್ದೀನಿ. ನಮ್ಮಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ನಮ್ಮ ದರ್ಶನ್ ಅರೇಕಲ್ ಅವ್ರದ್ದಿದೆ. ಅದಾದ್ಮೇಲೆ ಹೌದು ಸಬ್ಜೆಕ್ಟ್ ವೈಸ್ ಪರ್ಸೆಂಟೈಲ್ ಸಹ ಅದ್ರ ಇಂಪಾರ್ಟೆನ್ಸ್ ತಗೊಳ್ಳುತ್ತೆ. ಫಿಸಿಕ್ಸ್ ಅಲ್ಲಿ 99.942, ಕೆಮಿಸ್ಟ್ರಿ ಇಟ್ ಇಸ್ 100%, and mathematics it's 98.39. ನಮ್ಮ ಮಾಸ್ಟರ್ಸ್ ಕಾಲೇಜಿಂದ ಸೆಕೆಂಡ್ ಪ್ಲೇಸು ಜೀವನ್ BS ಅಂತ ಹೇಳಿ. ಜೀವನ್ percentile is
ಹರ್ಷ GS. ಎಲ್ಲ ಹಾಕಬೇಕು. ಹರ್ಷ GS. ತೆಗಿಬೇಕು. ಹರ್ಷ GS is 95.09. Congratulations all of you once. ಬನ್ನಿ ಸರ್. ಕ್ಯಾಮ್ರಾಮನ್ ಹೇಳಬೇಕು ಸರಿ ಪೊಸಿಷನ್ ಹೇಳಿ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಸ್ವಲ್ಪ ಸ್ಮೈಲ್ ಇರಲಿ. ಓಕೆ ಮೆಜಾರಿಟಿ ಸ್ಟೂಡೆಂಟ್ಸ್ ಇವಾಗ ಮಾರ್ಕ್ಸ್ ಎಲ್ಲ ನೀವು ಕೇಳಿದಿರಿ. ನಮ್ಮ ಒಪಿನಿಯನ್ ನಾವು ಶೇರ್ ಮಾಡಿದಾದ್ರೆ ಇನ್ನು ಮುಂದೆ ಬರೋ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸು JEE ಇನ್ನೊಂದು ಎಕ್ಸಾಮ್ ಇದೆ, ಆಮೇಲೆ ನೀಟ್ ಎಕ್ಸಾಮು ಅದು ನೀಟ್ ಎಕ್ಸಾಮ್ ಇದೆ, CET ಎಕ್ಸಾಮ್ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 3 ಎಕ್ಸಾಮ್ಸ್ ಇದೆ. ಈ 3 ಎಕ್ಸಾಮ್ಸ್ಗೂ ಸ್ಟೂಡೆಂಟ್ಸ್ ನಮ್ಮ ರಿಕ್ವೆಸ್ಟ್ ಕಾಲೇಜ್ ಕಡೆಯಿಂದ ಒಂದು ಅಪೀಲ್ ಏನಪ್ಪ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಕ್ಲಾಸಸ್ಗೆ ಅಟೆಂಡ್ ಮಾಡಿದ ಹುಡುಗರಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ. ನೀವು ಇಲ್ಲಿ ಪ್ರೂಫ್ ಇದೆ, ಇಲ್ಲಿ ಕೇಳ್ಕೊಳ್ಳಿ, ನೀವು ಹುಡುಗರು ಯಾರು ಅಟೆಂಡ್ ಮಾಡಿದರೆ ಮಾರ್ಕ್ಸ್ ಬಂದಿದೆ ಏನು ಅಂತ ಹೇಳಿ ಇಲ್ಲಿ ಒಂದಷ್ಟು ಪ್ರೂಫ್ ಇದೆ. ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಈವನ್ ಆಫ್ಟರ್ ಎಕ್ಸಾಮ್ 2 months ಕ್ಲಾಸ್ ಇರುತ್ತಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ಇಲ್ಲಿ ಸೆಕೆಂಡ್ ಇಯರ್ ಹುಡುಗರು ಜಾಸ್ತಿ ಇಲ್ಲ, ಬಟ್ ಇಲ್ಲಿ ಮಾತಾಡಿದ್ದು ಏನಂತ ಶೇರ್ ಆಗೇ ಆಗುತ್ತೆ. ಇವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಹೇಳೇ ಇರ್ತಾರೆ. ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಚೆನ್ನಾಗಿ ಓದಿದ್ರೆ ಖಂಡಿತ ಮಾರ್ಕ್ಸ್ ಬರುತ್ತೆ. ದೆನ್ ಒಳ್ಳೆ ಮಾರ್ಕ್ಸ್ ಬಂದಿದೆ ನಮ್ಮ ಟೀಚಿಂಗ್ ಸ್ಟಾಫ್ ಇವನ್ ಎಲ್ಲರಿಗೆ ಒನ್ಸ್ ಅಗೈನ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿನೂ ಒಳ್ಳೆ ಮಾರ್ಕ್ಸ್ ಬಂದಿದೆ. ಹಾಗಾಗಿ ಮುಂದೆ ಬರೋ ಎಕ್ಸಾಮ್ಸ್ ಫಸ್ಟ್ PUC ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಫಸ್ಟ್ PUC ಸ್ಟೂಡೆಂಟ್ಸ್ ಕಂಟಿನ್ಯೂಸ್ ಕ್ಲಾಸ್ ಬಂದು ಎಲ್ಲ ಎಕ್ಸಾಮ್ಸ್ ಕಾಲೇಜಲ್ಲಿ ಕಂಡಕ್ಟ್ ಮಾಡಿದಂಥ ಎಲ್ಲ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ಕಂಪಲ್ಸರಿ ಬೆನಿಫಿಟ್ ಇರುತ್ತೆ. ಇಯರ್ ನಾವು ಮ್ಯಾಕ್ಸಿಮಮ್ 30-40 ಎಕ್ಸಾಮ್ಸ್ ಮಾಡಿದ್ವಿ. ಆ 30-40 ಎಕ್ಸಾಮ್ಸ್ ಯಾರೆಲ್ಲ ಅಟೆಂಡ್ ಮಾಡಿದರೆ ಕಂಟಿನ್ಯೂಸ್ ಈ ಸರ್ ಎಲ್ಲ ಫೈಲ್ ಮಾಡಿ ಇಟ್ಟಿದ್ದಾರೆ ಮಾರ್ಕ್ಸ್, ಅಲ್ಲಿ ಏನು ಪ್ರೋಗ್ರೆಸ್ ಇದೆ ಮಾರ್ಕ್ಸ್ ಅದೇ ಥರ ಮಾರ್ಕ್ಸ್ ಇವಾಗ ಪ್ರೋಗ್ರೆಸ್ ಇದೆ. 1 or 2 ವೇರಿಯೇಷನ್ಸ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ರೆಗ್ಯುಲರ್ ಕ್ಲಾಸ್ ಬಂದ ಹುಡುಗರಿಗೆ ಬೆನಿಫಿಟ್ ಇದೆ. ಈಗ ಫಸ್ಟ್ ಇಯರ್ ಹುಡುಗರಿದ್ದೀನಿ, ನೀವು ತುಂಬಾ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಇಯರ್ ಹುಡುಗರು ಏನಪ್ಪ ಅಂದ್ರೆ ಎಕ್ಸಾಮ್ಸ್ ಆದ್ಮೇಲೆ ಬರೋಂಥ ಈ 2 months ಕ್ಲಾಸಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಡೈಲಿ ಕ್ಲಾಸ್ ಮಾಡ್ತಾ ಇದೀವಿ, ಡೈಲಿ ಟೆಸ್ಟ್ ಮಾಡ್ತಾ ಇದೀವಿ. ಆ ಡೈಲಿ ಟೆಸ್ಟ್ಗಳಲ್ಲಿ ಆಲ್ಟರ್ನೇಟಿವ್ ಏನ್ ಮಾಡ್ತಾ ಇದೀವಿ ಅಂದ್ರೆ 1 day CET ಎಕ್ಸಾಮ್ ಕೊಡ್ತೀವಿ ಎಂಟೈರ್ ಕಾಲೇಜ್ಗೆ ಎಲ್ಲರಿಗೂ, ನೆಕ್ಸ್ಟ್ ಡೇ CET ಮತ್ತೆ ನೀಟ್ ಅಂಡ್ JEE ಎಕ್ಸಾಮ್ ಕೊಡ್ತಾ ಇದೀವಿ. ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೊಡ್ತಾ ಇದೀವಿ. ಇವಾಗ ಸ್ವಲ್ಪ CET ಎಕ್ಸಾಮ್ಸ್ ಕಡಿಮೆ ಆಗಿದೆ, ಫೀಲಿಂಗ್ ಎಲ್ಲೋ ಒಂದ್ ಕಡೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋಕೆ ಈ 30-40 ಡೇಸ್ ಏನು ಬರುತ್ತೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಒಂದ್ ದಿವಸ CET ಎಕ್ಸಾಮ್, ನೆಕ್ಸ್ಟ್ ಡೇ ನೀಟ್ ಅಂಡ್ JEE ಎಕ್ಸಾಮ್ ಕೊಡ್ತಾ ಇದೀವಿ ಕಾಲೇಜ್ ಎಂಟೈರ್ ಕಾಲೇಜ್ಗೆ. ದಯವಿಟ್ಟು ಅದನ್ನೇ ಉಪಯೋಗಿಸ್ಕೊಳ್ಳಿ ಎಲ್ಲರೂ ಸ್ಟೂಡೆಂಟ್ಸ್. ಇನ್ನು ಮುಂದೆ ಒಳ್ಳೆ ಪ್ರೋಗ್ರೆಸ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮ್ಮೆಲ್ಲರಿಗೆ ಮುಂದೆ ಇನ್ನೂ ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳಿ ಆಶಿಸ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅವ್ರ ತಾತಗೆ ನಮ್ಮ ಎಲ್ಲರ ಕಡೆಯಿಂದ ಕೃತಜ್ಞತೆ ಸಲ್ಲಿಸೋಣ. ತಾತ ಅಜ್ಜಿ ನಿನ್ನೆ ಮೇಡಮ್ ಬಂದಾಗ ಹೇಳ್ತಾ ಇದ್ರು, ಹೇಳಿದ್ದ ಒಂದು ಸಣ್ಣದೇ ಒಂದು ಆದರೂ ನಾವು ಹೇಳಲೇಬೇಕಾಗುತ್ತೆ. ಸೊ ಅವರು ರಾತ್ರಿ ಹೆಚ್ಚು ಹೊತ್ತು ಹೋಗ್ತಾ ಇದ್ರು, ಮೊಬೈಲ್ ಇಟ್ಕೋತಾ ಇದ್ರು, ಮೊಬೈಲ್ನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರು ಅಂತ ಅವರಪ್ಪ ಒಂದ್ಸಾರಿ ಹೊಡೆದ್ರು. ಅವತ್ತಿನಿಂದ ಬದಲಾವಣೆ ಮಾಡಿಕೊಂಡು ಬೆಳಗ್ಗಿನ ಟೈಮ್ ಹೆಚ್ಚು ಓದಕ್ಕೆ ಶುರು ಮಾಡಿದಾಗೆ ಅವ್ನು ಇದೇ ಚೇಂಜ್ ಆಯ್ತು ಅಂತ ನಿಜ. ಆಮೇಲೆ ಕೇಳ್ಕೊಡಿ, ನಾನು ಹೇಳ್ತಿದ್ದೀನಿ, ದರ್ಶನ್ ಒಂದು ದಿನನೂ ಮೇಸ್ಟ್ರ್ ಕಾಂಟ್ಯಾಕ್ಟನ್ನು ಬಿಟ್ಟಿಲ್ಲ. ಅವನು ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇತ್ತು ಆ ಮೇಸ್ಟ್ರ ಹತ್ರ ಇದ್ದು ಓದಿದ್ದಾನೆ. ಅವ್ರ ಮೇಸ್ಟ್ರುಗಳು ಕೂಡ ನನಗೆ ಹೇಳಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಹೇಳ್ತಿದ್ದೀನಿ, ಟೀಚರ್ಸ್ ಕಾಂಟ್ಯಾಕ್ಟಲ್ಲಿ ಇದ್ದು ನಿಮ್ಮ ಸ್ಕೋರನ್ನು ಜಾಸ್ತಿ ಮಾಡ್ಕೋಬೋದು. ಇದು ಎಲ್ಲರ ಒಂದು ಅಭಿಪ್ರಾಯ ಕೂಡ. ಅದಕ್ಕೋಸ್ಕರ ದಯವಿಟ್ಟು ನೀವು ಹೋಗಿ 4 ಜನ ಮಕ್ಕಳಿಗೆ ಹೇಳ್ರಪ್ಪ, ಎವ್ರಿ ಡೇ ಕ್ಲಾಸಿಗೆ ಬನ್ನಿ, ಎಕ್ಸಾಮ್ ಬರೀರಿ, ಕಾಲೇಜಲ್ಲಿ ಹೋಗೋ ಎಕ್ಸಾಮ್ ಮಿಸ್ ಮಾಡಬೇಡಿ. ನಿಮ್ಗೆ ಏನು ಕೊಟ್ಟಿರ್ತಾರೋ ಆ ಎಕ್ಸಾಮ್ಗಳನ್ನ ಎಲ್ಲೇ ಆಗಲಿ ಮಿಸ್ ಮಾಡಬೇಡಿ. ಎಕ್ಸಾಮ್ ಬರೆದ್ಬಿಟ್ಟು ಆ ಎಕ್ಸಾಮ್ಗೆ ಕರೆಕ್ಷನ್ ಮಾಡ್ಕೊಳ್ಳಿ. ಕರೆಕ್ಷನ್ ಖಂಡಿತ ಮಾಡಿಕೊಂಡ್ರೆ ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ದರ್ಶನ್ ನಿನ್ನ ಇದು ಏನು ಅಡ್ವಾನ್ಸ್ ಇದೆಯೋ ಅದು ಸಕ್ಸಸ್ ಆಗಲಿ. ಯಾವುದೇ ನಾವಿಲ್ಲಿ ನಿಮ್ಮನ್ನು ಕೂರಿಸಿರೋದು ಕೇವಲ ಇದನ್ನ, ನೀವು ಇನ್ನೂ ಒಳ್ಳೊಳ್ಳೆ ಪ್ರೈಸಸ್ ತಗೊಳ್ತೀರಾ ಮುಂದಕ್ಕೆ. ಸುಮ್ಮನೆ ಒಂದು ಮೋಟಿವೇಶನ್
ತೋರಿಸಿದೀವಿ. ಆದರೆ ನೀವು 4 ಜನನ ಮೋಟಿವೇಟ್ ಮಾಡಬೇಕು ಓದೋ ಕಡೆಗೆ. ಸೊ ಹಾಗಾಗಿ ನಮ್ಮ ಕಾಲೇಜಿಗೂ ಒಳ್ಳೆ ರಿಸಲ್ಟ್ ಬರುತ್ತೆ, ಎಲ್ಲರಿಗೂ ಕೂಡ ಹೆಸರು ಬರುತ್ತೆ. ಸರ್, ನೀವು ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊದಲಾಗಿ ನಂದು ಪೇರೆಂಟ್ಸೇ ಫಸ್ಟ್ ಕೊಟ್ಟಿದ್ದು. ಆಮೇಲೆ ತಾತ ಮತ್ತು ಅಜ್ಜಿನೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಕೊನೆಯದಾಗಿ ನನ್ನ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೋಟಿವೇಶನ್ ನಿಮ್ಮದಲ್ಲಿ ಎಷ್ಟು ಗಂಟೆ ಓದ್ತಾ ಇದ್ದೀವಿ? ನಾನು ದಿನದಲ್ಲಿ ಒಂದು 6ರಿಂದ 8 ಗಂಟೆ ಓದ್ತಿದ್ದೆ. 6ರಿಂದ 8 ಗಂಟೆ ಕಲ್ತಾಗ ಅಧ್ಯಯನ, ಬಾಕಿ ಟೈಮಲ್ಲಿ ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಮುಂದೆ ನಾನು ಕಂಪ್ಯೂಟರ್ ಸೈನ್ಸ್ ತಗೋಬೇಕಂತ ಇದ್ದೀನಿ. ಅದಾದಮೇಲೆ MBA ಮಾಡಬೇಕಂತ ಇದ್ದೀನಿ. ನೀವೇ ಇಷ್ಟಪಟ್ಟಿದ್ದ ಮನೇಲಿ ಹೇಳಿದ್ದೆ ಓದಬೇಕು, ಇದನ್ನೇ ಮಾಡಬೇಕು ಅಂತ ಈಗ ಹೇಳಿದ್ರು. ನಾನು ಹೇಳ್ತಿರೋದು ಇಂಜಿನಿಯರಿಂಗ್ ಇಷ್ಟ, ಮೆಡಿಸಿನ್ ಬೇಡ. ನೀವು ಟಾಪರಕ್ಕೆ ಓದೋದು ಯಾವ ಥರ ನೀವು ರೂಢಿಸ್ಕೊಂಡಿದ್ದೀರಿ? ನಾನು ಓದೋದು ಯಾವ ಥರ ರೂಢಿಸ್ಕೊಂಡಿದ್ದಂದ್ರೆ ಯಾವ ಥರ ಓದಿದ್ರಿ ಅಂತ, ಸ್ಟಡಿ ಮಾಡಿದ್ರಿ ಅಂತ ನಿಮಗೆ ಗೈಡೆನ್ಸ್ ಕೊಡ್ತಾರೆ ಯಾರು ಎಲ್ಲ? ನಮ್ಮ ಗೈಡೆನ್ಸ್ ಮೊದಲಾಗಿ ನಾನು ಅಪ್ಪ ಅಮ್ಮ ಕೊಡ್ತಿದ್ರು. ಕಾಲೇಜಲ್ಲಿ ಟೀಚರ್ಸು ಕಾಲೇಜಲ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಡೌಟ್ಸ್ ಬಂದದ್ದು ಕೇಳ್ತಾ ಇದ್ದೆ. ನಾನು ಯಾವ ಎಷ್ಟು ಸದ್ಯಕ್ಕೆ ಬಂದರೂ ಕೂಡ ಯಾವ ಡೌಟ್ ಬಂದರೂ ಕೂಡ ಟೀಚರ್ಸ್ ಹೆಲ್ಪ್ ಮಾಡ್ತಾ ಇದ್ರು. ಕಂಪ್ಯೂಟರ್ ಸೈನ್ಸ್ ಆದ್ಮೇಲೆ ಏನಕ್ಕೆ ಅಂತ ಯೋಚನೆ ಮಾಡಿದ್ದೀರಿ? ಅದೇ ಕರೆಕ್ಟಾಗಿ ಗೊತ್ತಿಲ್ಲ ನನಗೂ. ಹಂಗಲ್ಲ, ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. ಇಂಜಿನಿಯರಿಂಗ್ ಬೆಳಗ್ಗೆ ನಾನು 4:15 ಹೇಳ್ತಿದ್ದೆ. 4:00ರಿಂದ 7:30 ತನಕ ಓದ್ತಿದ್ದೆ. ಆಮೇಲೆ ಕಾಲೇಜಿಗೆ ಬರ್ತಿದ್ದೆ. ರಾತ್ರಿ 10:00 ನಾನು ಮಲ್ಕೋತಿದ್ದೆ. ನಿಮಗೆ ಮನಸ್ಸಲ್ಲಿ ಇತ್ತು ನಾನು ಬರ್ತೀನಿ ಟಾಪ್ ಅಂತ ನಿಮಗೆ ಮನಸ್ಸಲ್ಲಿ ಇತ್ತು? ಮನಸ್ಸಲ್ಲ ಆ ಥರ ಏನಿರಲಿಲ್ಲ. ಒಟ್ಟು ಓದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ? ಕಾನ್ಫಿಡೆನ್ಸ್ ಇತ್ತು, ನನಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದು ಇತ್ತು. ಆದರೆ ಟಾಪ್ ಬರ್ತೀನಿ ಅಂತ ಇಷ್ಟಪಡಲಿಲ್ಲ. ಈಗ ನೆಕ್ಸ್ಟ್ ಎಕ್ಸಾಮ್ ಇದೆ, ನೀಟ್ ಇದೆ, ಮತ್ತೊಂದು CET ಇದೆ, ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಮುಂಚೆ ಓದ್ತಿದ್ದಲ್ಲ ಆ ಥರನೇ ಓದ್ತಾಯಿದ್ದೀನಿ. ಎಲ್ಲದನ್ನು ರಿವೈಸ್ ಮಾಡ್ತಿದ್ದೀನಿ. ಅದಕ್ಕಿಂತ ಜಾಸ್ತಿ ಎಫರ್ಟ್ ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗ ನೀವು ಏನಾದ್ರು ಡೌಟ್ ಇದ್ದರೆ ಕ್ವಶನ್ಗಳನ್ನು ನೀವು ಯಾವ ಥರ ಅದನ್ನು ಸರಿಪಡಿಸ್ಕೊಂತ ಇದ್ದೀರಿ? ಡೌಟ್ ಇದ್ದರೆ ನಾನು ಡೈರೆಕ್ಟಾಗಿ ಟೀಚರ್ಸ್ ಕೇಳ್ತಿದ್ದೆ. ಅವರು ಸಪೋರ್ಟ್ ಮಾಡೋರು. ಫಸ್ಟ್ ಆಫ್ ಆಲು ನಾನು ಮಾಸ್ಟರ್ಸ್ ಕಾಲೇಜ್ನ ಸರ್ ಎಲ್ಲ ಫ್ಯಾಕಲ್ಟಿಗಳಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮದೇನು ಕರೀಲಿಲ್ಲ, ಕೇಳಿಲ್ಲ, ಇಲ್ಲೇ ಸೇರಿಸಿ ರಿಟೈನ್ ಮಾಡಿಸಿ ಅಂತ ಹೇಳಿಲ್ಲ. ಜನರಲ್ ಟ್ರೆಂಡ್ ಇವತ್ತು ಶಿಕ್ಷಣ ವ್ಯವಸ್ಥೆ ಹೆಂಗಾಗಿದೆ ಅಂದರೆ SLC ಆದಮೇಲೆ ಮಕ್ಕಳನ್ನ ಆಚೆ ಕಡೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಪೇರೆಂಟ್ಸ್. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಮನೇಲಿ ನಾವೆಲ್ಲ ಓದಿದ ಜ್ಞಾಪಕ ಮಾಡಿಕೊಂಡು ನಾವು ಇಲ್ಲೇ ಇರಬೇಕು, ಇಲ್ಲ ನಮ್ಮ ಮನೆಯಲ್ಲೂ ಹೋಗಿ ಸೈಕಲಾಜಿಕಲ್ ಬೆನಿಫಿಟ್ ಎಲ್ಲ ನಾವು ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿ ಬಂದಿದ್ವಿ ಎಲ್ಲ ಕಡೆ, ಬೇರೆ ಬೇರೆ ಕಡೆ. ಬೇರೆ ಸಂಸ್ಥೆಗಳ ಹೆಸರು ತಗೊಳ್ಳೋದು ಬೇಡ, ಬಟ್ ಬೇರೆ ಕಡೆ ಎಲ್ಲೇನು ಆಪ್ಷನ್ ಇದೆ ಜನರಲ್ಲಾಗಿ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ, ನಾವು ಅದೇ ದಾರಿಯಲ್ಲಿ ಇದ್ವು. ಬಟ್ ಎಲ್ಲ ಒಂದು ಕಡೆ ಹಿಂತಿರುಗಿ ನೋಡಿದಾಗ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಯಾವ ಥರ ಮಾಡಿದ್ವು, ನಮಗೇನು ಸ್ಟ್ರೆಂತ್ ಇತ್ತು ಪೇರೆಂಟ್ಸ್ ಜೊತೆ ಇರೋಂಥದ್ದು ಮತ್ತು ಲೋಕಲ್ ಕಾಲೇಜ್ಗಳಲ್ಲಿ ಓದೋಂಥದ್ದು ಈಸಿಲಿ ಎಕ್ಸೆಸಬಲ್ಲು ಪೇರೆಂಟ್ಸ್ಗೂ ಮತ್ತು ಫ್ಯಾಕಲ್ಟಿಗೂ ಕೂಡ ಮತ್ತು ಇಂಟ್ರಾಕ್ಷನ್ ಆಗೋಕ್ಕೆ ಅವಕಾಶ. ಎಲ್ಲೋ ಹೊರಗಡೆ ಹೋದರೆ ನಾವು ಒಂದು ತಿಂಗಳಿಗೆ ಒಂದ್ಸರಿ ಅವಕಾಶ ಮಾಡ್ತಾರೆ, ಆವಾಗ ನಮಗೆ ಟೈಮ್ ಇರೋದಿಲ್ಲ. ಎಲ್ಲೋ ಹರಿಬರಿಲೋಗಿ ಅರ್ಧ ಗಂಟೆ ಮಾಡಿ ಒಂದು ಊಟ ಗೀಟ ಮಾಡಿಸಿ ಮತ್ತು ಒಳಗಡೆ ಬಿಟ್ಟು ಕೋಟೆ ಒಳಗೆ ಸೇರಿಸಿ ಮತ್ತೆ ಬರೋಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇರಲಿಲ್ಲ. ನಮಗೆ ಬೇಸಿಕಲಿ ನಾವು ಹುಟ್ಟು ಬೆಳೆದ ಜಾಗದಲ್ಲಿ ನಾವು ಸೆಟ್ಲಾಗಿದ್ದೀವಿ. ನಾವು ಇಲ್ಲೇ ಓದ್ಕೊಂಡೋಗಿ ಬೇರೆ ಬೇರೆ ಎಲ್ಲ ಕಡೆ ಬಂದು ನಮ್ಮೂರಿಗೆ ಬಂದಿದ್ದೀವಿ. ಸೊ ಶಿಕ್ಷಣ ಸಂಸ್ಥೆಗಳು 25-30 ವರ್ಷದಲ್ಲಿ ಮಹತ್ತರ ಬದಲಾವಣೆಗಳಾಗಿದೆ. ಹಾಸನದಲ್ಲಿ ಎಲ್ಲ ಅವಕಾಶಗಳು ಕೂಡ ಹೀಗಿದ್ದಾವೆ. ಸೊ ಅಂಥದ್ರಲ್ಲಿ ದ್ವಿತೀಯ PUC ಪರೀಕ್ಷೆಗೋಸ್ಕರ ಆಚೆ ಕಡೆ ಕಳಿಸೋವಂಥದ್ದು ನನ್ನ ಪ್ರಕಾರ ವೈಯಕ್ತಿಕ ಅಭಿಪ್ರಾಯ ಮೂರ್ಖತನ. ಬಟ್ ಏನು ನಾನು ನಂಬಿದ್ದೆ ಅದು ಎಲ್ಲರ ಒಂದು ಕಡೆ ಸಾಕ್ಷಿ ಬೇಕಲ್ಲ, ಹಾಗಾಗಿ ಅದು ಇವತ್ತು ಆಗಿದೆ ಅನ್ನೋ ಒಂದು ಹೆಮ್ಮೆ ನನಗಿದೆ. ನಾವು ಏನು ಅಂದ್ಕೊಂಡಿದ್ದು ಅದು ಆಗಿದೆ ಅಂತ. ಬಟ್ ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ 2-3 ಘಟ್ಟಗಳಿದ್ದಾವೆ, ಅವೆಲ್ಲನೂ ಕೂಡ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಾವು ಬರ್ಸಿದ್ದೀವಿ ಅವನಿಗೆ. ಅದ್ರ ಜೊತೆಗೆ ನಮ್ಮ ಟೀಚರ್ಸ್, ನಮಗೂ ಟೀಚರ್ ಆಗಿದ್ದವರು ನನ್ನ ಮಗನಿಗೂ ಪಾಠ ಮಾಡ್ತಾ ಇದ್ದಾರೆ ಇವತ್ತು. ಅದು ನನಗೆ ಇನ್ನೂ ಒಂದು ಅದೃಷ್ಟದ ವಿಚಾರ. ನಾವು ಫಸ್ಟ್ ಬ್ಯಾಚ್ ರಾಯ್ಡು ಸರ್, GG ಸರ್ ಎಲ್ಲ ನಾವು ಸೆಕೆಂಡ್ PUC ಫಸ್ಟ್ PUC ಇದ್ದಾಗ ಎಲ್ಲೆಲ್ಲಿಂದನೋ ಬಂದು ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು ಅವ್ರ ವೃತ್ತಿನ ಮೇಡಮು. ಸೊ ಹಂಗಾಗಿ ಇವತ್ತು ಮಹತ್ತರವಾದ ಒಂದು ಶಿಕ್ಷಣ ಸಂಸ್ಥೆ ಬೆಳೆದಿದೆ, ಪ್ಲಸ್ ಜನಗಳ ಸಹಕಾರನೂ ಕೂಡ ಇದೆ. ಪ್ಲಸ್ ನಾವು ಪೇರೆಂಟ್ಸ್ ಆದವರು ಬೇರೆ ಆಸೆ ಆಮಿಷಗಳಿಗೆ ಬಲಿಯಾಗಿ ಅಥವಾ ಇನ್ನೊಂದೇನೋ ಯಾರೋ ಹೇಳಿದ್ರು ಅಂತ ಬೇರೆ ಬೇರೆ ದೂರಕ್ಕೆ ಹೋಗಿ ತಮ್ಮ ಮಕ್ಕಳ ಜೊತೆ ಬಾಂಧವ್ಯನ ಹಾಳು ಮಾಡಿಕೊಂಡು ದೂರ ಮಾಡಿಕೊಂಡು ಸಣ್ಣ ವಯಸ್ಸಿನಲ್ಲೇ ಅದು ಅವಶ್ಯಕತೆ ಇಲ್ಲ.
ಅಟ್ಲೀಸ್ಟ್ ಪಿ ಯು ಸಿ ಆದಮೇಲೆ ಬೇರೆ ವೃತ್ತಿಪರ ಶಿಕ್ಷಣಕ್ಕೋಸ್ಕರ ಬೇರೆ ಕಡೆ ಹೋಗೋದಿದ್ದೇ ಇದೆ. ಅಟ್ಲೀಸ್ಟ್ ಪಿ ಯು ಸಿ ತನಕ ಫಾರ್ಮೇಟಿವ್ ಇಯರ್ಸ್, ಮೆದುಳು ಇನ್ನೂ ಬೆಳವಣಿಗೆ ಹಂತದಲ್ಲಿರುತ್ತೆ, ಒತ್ತಡ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ. ಅವೆಲ್ಲ ಇದ್ದಾಗ ಪೇರೆಂಟ್ಸು ಟೀಚರ್ಸ್ ಮತ್ತು ಇಂಟ್ರಾಕ್ಷನ್ಗಳು ನಡೀತಾ ಇರ್ತದೆ, ನಿಗಾ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇವನು ಏನು ಮಾಡ್ತಾ ಇದ್ದಾನೆ, ಅಟೆನ್ಷನ್ ಡಿಫಿಸಿಟ್ಸ್ ಇದೆಯಾ, ನಾವು ಕೂಡ ಮನೇಲಿ ಗಮನ ಕೊಡಲಿಕ್ಕೆ ಆಗ್ತದೆ. ಇವೆಲ್ಲ ಆದ್ದರಿಂದ ಮಾಸ್ಟರ್ ಶಿಕ್ಷಣ ಸಂಸ್ಥೆಯಿಂದ ನನಗೆ ಎಸ್ಪೆಷಲಿ ನಮ್ಮ ಮಗನಿಗೆ ಅನುಕೂಲ ಆಗಿದೆ, ಪ್ಲಸ್ ಬಾಕಿ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತದೆ ಅಂತ ನಂಬಿದ್ದೀನಿ. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗಿನ ಮಕ್ಕಳಿಗೆ ಮೊಬೈಲ್ ಅದು ಪ್ರಾಥಮಿಕ ಹಂತದಲ್ಲಿ ಪೇರೆಂಟ್ಸ್ ಜವಾಬ್ದಾರಿ ಬರ್ತದೆ. ಅಪ್ಪ ಅಮ್ಮ ಸ್ವಲ್ಪ ಅವ್ರ ವೃತ್ತಿ ಏನೇ ಇರ್ಬೋದು, ಮತ್ತೊಂದಿರ್ಬೋದು, ಬರೀ ಫೀಸ್ ಕಟ್ಬಿಟ್ರೆ ಜವಾಬ್ದಾರಿ ಮುಗೀತು, ಬಾಕಿ ಟೀಚರ್ಸ್ಗಳು ಓದ್ಕೋತಾರೆ ಅಂದರೆ ಅದು ಒಪ್ಕೊಳ್ಳೋಕ್ಕಾಗದಿರೋ ಸಿದ್ಧಾಂತ. ನಮ್ಮ ಜವಾಬ್ದಾರಿ ಇರ್ತದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಹ್ಯಾಬಿಟ್ಸ್ ಏನಾಗಿದೆ, ಬಿಹೇವಿಯರ್ಸ್ ಏನು ಚೇಂಜ್ ಆಗಿದೆ, ಮನೇಲಿ ಯಾವ ಥರ ಇದ್ದಾರೆ, ಅದೇ ಥರ ಸ್ಕೂಲಲ್ಲೂ ಇದ್ದಾರೆ, ಅಲ್ಲೂ ಅವರು ಏನಾರ ಗಮನಿಸ್ತಾ ಇರ್ತಾರೆ. ಸೊ ವ್ಯತ್ಯಾಸಗಳೇನಾರ ಕಂಡು ಬಂದಲ್ಲಿ ಅದನ್ನು ನಾವು ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ಪೇರೆಂಟ್ಸ್ ಮೇಲೆ ಇರ್ತದೆ. ಎಲ್ಲನೂ ಟೀಚರ್ಸ್ ಮಾಡ್ತಾರೆ, ಫೀಸ್ ಕಟ್ಬಿಟ್ಟಿದ್ದೀನಿ, ಜಿ ಸರ್ ಮಾಡ್ತಾರೆ, ರಾಯ್ಡು ಸರ್ ಮಾಡ್ತಾರೆ, ನಂದಿನಿ ಮೇಡಮ್ ಮಾಡ್ತಾರೆ ಅಂತ, ಮಂಜುನಾಥ್ ಸರ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಪಾತ್ರ ನಾವು ಮರಿದಲ್ಲೇ ಶಿಕ್ಷಕರು ದಾರಿ ತೋರಿಸ್ಬೋದು, ಬೆಂಬಲ ಕೊಡ್ಬೋದು. ಅಲ್ಟಿಮೇಟ್ಲಿ ಪೇರೆಂಟ್ಸ್ದು ಮತ್ತು ವಿದ್ಯಾರ್ಥಿದ ಜವಾಬ್ದಾರಿ ಜಾಸ್ತಿ ಇರ್ತದೆ. ಅದಕ್ಕೆ ತಕ್ಕನಾಗೆ ನಾವು ಕೂಡ 1-2-3 ಸರಿ ಮೇಲೆ ಜಿ ಸರ್ ಹೇಳ್ದಂಗೆ ಯಾರೋ ಸೀಕ್ರೆಟ್ಸ್ನ ಲೀಕ್ ಮಾಡಿರಬೇಕು, ನಮ್ಮ ಮನೆಯವರೇ ಮಾಡಿರಬೇಕು. ಬಟ್ ಅವೆಲ್ಲ ನಾನು ಇದೀನಿ, ತೀರಾ ವೈಲೆನ್ಸ್ ಅಂತ ಮಟ್ಟಿಗೆ ಹೋಗೋದಿಲ್ಲ. ನಾವು ಏನು ನಮ್ಮ ಅಪ್ಪ ಅಮ್ಮನ ಜೊತೆ ಯಾವಾಗ ಮಾತು ಕೇಳ್ದಲ್ಲ ಇದ್ದಾಗ ಹೊಡೆದು ಬುದ್ಧಿ ಹೇಳ್ತಿದ್ರು, ಅಷ್ಟರ ಮಟ್ಟಿಗೆ ಅಂತೂ ನಾವು ಕ್ರಮ ತಗೊಂಡಿದ್ದೀವಿ. ಅದು ಸ್ವಲ್ಪ ಹೆಲ್ಪ್ ಆಗಿದೆ. ಎಲ್ಲ ಒಂದು ಕಡೆ ಬೇಕಾಗುತ್ತೆ, ಅದು ತಕ್ಕ ಮಟ್ಟಿಗೆ ವಿತ್ ಲಿಮಿಟೇಷನ್ಸ್ ಅಂತ ಅಂದ್ಕೊಂಡಿದ್ದೀವಿ. ನಮಸ್ಕಾರ, ನಾನು ನಂದಿನಿ ಅಂತ ಮಾಸ್ಟರ್ಸ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ. 2024ನೇ ಇಸ್ವಿ JEE ಫಸ್ಟ್ ಸೆಷನ್ ರಿಸಲ್ಟ್ಸ್ ನಿನ್ನೆ ಡಿಕ್ಲೇರ್ ಆಗಿದೆ. ದರ್ಶನ್ ಅರೇಕಲ್ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಒಂದು ಸ್ಟೂಡೆಂಟ್ ಡಿಸ್ಟ್ರಿಕ್ಟ್ಗೆ ಟಾಪ್ ಪ್ಲೇಸ್ ತೊಗೊಂಡಿದ್ದಾರೆ. 99.694 ಓವರಾಲ್ ಪರ್ಸೆಂಟೈಲ್ ಇದೆ. ಇದರಲ್ಲಿ ಸ್ಪೆಷಲ್ ಕೇಸ್ ಏನನ್ನುವಾಗ ನಮಗೆ ತುಂಬ ಸಂತೋಷ ಆಗಿರೋದು, ಕೆಮಿಸ್ಟ್ರಿಯಲ್ಲಿ 100% ಇದೆ, ಫಿಸಿಕ್ಸಲ್ಲಿ 99.9 ಇದೆ. ಸೊ ಎಲ್ಲರಿಗೂ ಗೊತ್ತಿರೋ ರೀತಿಲಿ ಮ್ಯಾಥಮ್ಯಾಟಿಕ್ಸ್ ಲೆವೆಲ್ ಆಫ್ ಡಿಫಿಕಲ್ಟಿ ಜಾಸ್ತಿ ಇರೋದ್ರಿಂದ 98.393% ತೊಗೊಂಡಿದ್ದಾರೆ. ಈಗ ಇವ್ರ ಹತ್ರ ಮಾತಾಡಿ ನೋಡಿದಾಗ ಈಗಾಗಲೇ ನೆಕ್ಸ್ಟು ಅಡ್ವಾನ್ಸ್ ಪ್ರಿಪ್ರೇಷನ್ಗೆ ಇಂಪಾರ್ಟೆನ್ಸ್ ತೊಗೊಂಡು ಮುಂದೆ ನಮ್ಮ ಸಪೋರ್ಟ್ ಇನ್ಸ್ಟಿಟ್ಯೂಷನ್ ಟೀಚರ್ ಸಪೋರ್ಟ್ ತೊಗೊಂಡು ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ಇದರಲ್ಲಿ ನಮಗೆ ಸುಮಾರು 14 ಜನ 95% ಅಬೌವ್ ಇರೋದು ತುಂಬಾ ಖುಷಿಯಾಗಿದೆ. ಅದರಲ್ಲಿ ಸುಮಾರು ಜನ ನೀಟ್ ಆಸ್ಪಿರೆಂಟ್ಸು ಇದ್ದಾರೆ. ಅದರಲ್ಲೊಂದು ಸ್ಪೆಸಿಫಿಕೇಷನ್ ನಮ್ಗೆ ಈ ಸಲ ಸಿಕ್ಕಿರೋ ಅಂಥ ರಿಸಲ್ಟ್ಸಲ್ಲಿ ಗಮನದಲ್ಲಿದೆ. ರಿಸಲ್ಟ್ಸ್ನ ಆಕ್ಸೆಪ್ಟ್ ಮಾಡ್ತೀವಿ, ಯಾಕೆಂದರೆ ಆ ಮಕ್ಕಳು ಓದಿರ್ತಾರೆ, ಅವ್ರಿಗೆ ನಾವು ಕಂಗ್ರ್ಯಾಚುಲೇಟ್ ಮಾಡಲೇಬೇಕಾಗತ್ತೆ. ಅದರಲ್ಲಿ JEE ಬ್ಯಾಚಲ್ಲಿ ಇದ್ದಂಥ ಸ್ಟೂಡೆಂಟ್ಸಲ್ಲಿ ಒಂದು ಸ್ಟೆಪ್ ಬ್ಯಾಕ್ ಇರೋದು, ಅವರು ಸೆಕೆಂಡ್ ಸೆಷನಲ್ಲಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ತೊಗೋತೀವಿ ಅಂತ ಸುಮಾರು ಜನ ಆಸ್ಪಿರೆಂಟ್ಸ್ ಇದ್ದಾರೆ ನಮ್ಮಲ್ಲಿ. ನಮ್ಮದು JEE ಬ್ಯಾಚ್ ಅಂತಾನೇ ಇದೆ, ನೀಟ್ ಬ್ಯಾಚ್ ಅಂತಾನೇ ಇದೆ. ಆ ಸ್ಪೆಸಿಫಿಕ್ ಬ್ರಾಂಚ್ ತಕ್ಕಂತೆ ನಮ್ಮ ಕೋಚಿಂಗ್ ಸಹ ಇರೋದ್ರಿಂದ ಲಮ್ಸಲ್ಲಿ ಒಂದು ಬಂಚಲ್ಲಿ ನಮಗೆ ರಿಸಲ್ಟ್ಸ್ ಬರ್ತಾ ಇರೋದು ತುಂಬ ಖುಷಿಯಾಗಿದೆ.